ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ಥರದ ಒಂದು ಹಾಫ್ ಸರ್ಕಲ್ ಪೌಚನ್ನು ಹೇಗೆ ಹೊಲಿಯೋದು ಅನ್ನೋದನ್ನು ನೋಡೋಣ. ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸನ್ನು ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಬಟ್ಟೆಯನ್ನು ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಸೊ ಇದರ ಅಳತೆ 10 ಇಂಚು ಅಗಲ ಇದೆ, ಹಾಗೆ 10 ಇಂಚು ಉದ್ದ ಇದೆ. ನಿಮಗೆ ಸ್ವಲ್ಪ ದೊಡ್ಡ ಸೈಜಿನ ಪೌಚ್ ಬೇಕಾದರೆ ಇನ್ನೊಂದು 2 ಇಂಚು 3 ಇಂಚು ಈ ಥರ ಜಾಸ್ತಿ ತೊಗೊಂಡ್ರಾಯ್ತು. ಸೊ ಅದೇ ಅಳತೆಯ ಸ್ಪಾಂಜು ಮತ್ತು ಲೈನಿಂಗ್ ಬಟ್ಟೆಯನ್ನು ಕೂಡ ರೆಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಸ್ಪಾಂಜ್ ಬದಲಾಗಿ ನೀವು ರೈಸ್ ಬ್ಯಾಗನ್ನು ಕೂಡ ಬಳಸ್ಕೊಳ್ಬೋದು. ಸೊ ಇದನ್ನು ಕ್ವಿಲ್ಟ್ ಮಾಡಿ ರೆಡಿ ಮಾಡಿಕೊಂಡೆ ನೋಡಿ, ಈ ಥರ ಕಾಣಿಸ್ತಾ ಇದೆ. ಹಾಗೆ ಇಲ್ಲೊಂದು ಪ್ಲೇಟನ್ನು ತೊಗೊಂಡಿದ್ದೀನಿ. ಸೊ ಇದೇ ಪ್ಲೇಟಿನ ಅಳತೆಗೆ ನಾನು ಬಟ್ಟೆಯನ್ನು ರೆಡಿ ಇಟ್ಕೊಂಡಿದ್ದೆ. ಸೊ ನಿಮ್ಮ ಹತ್ರ ಯಾವ ಸೈಜಿನ ಪ್ಲೇಟ್ ಇದೆ ಅದನ್ನು ನೋಡಿಕೊಂಡು ನೀವು ತಗೊಳ್ಬೋದು. ಸೊ ಅದನ್ನು ಇಟ್ಕೊಂಡು ಈ ಥರ ಟ್ರೇಸ್ ಮಾಡಿ ಒಂದು ಸರ್ಕಲನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಪ್ಲೇಟು ಚಿಕ್ಕದಿದ್ರೆ ಚಿಕ್ಕ ಪೌಚ್ ಬರುತ್ತೆ, ದೊಡ್ಡದಿದ್ರೆ ದೊಡ್ಡ ಪೌಚ್ ಬರುತ್ತೆ. ಇದು ಈಸಿ ಮೆಥಡ್ ಕೂಡ, ಸುಮ್ಮನೆ ಟ್ರೇಸ್ ಮಾಡಿಕೊಂಡ್ರೆ ಆಯಿತು. ಕೆಲವೊಂದು ಏನು ಅಂದರೆ ಅಳತೆ ಟೇಪನ್ನು ತಿರುಗಿಸ್ತಾ ಕೂಡ ಮಾಡ್ಬೋದು. ಸೊ ಇದು ಈಸಿ ಅಲ್ವಾ, ಹಾಗಾಗಿ ಹೀಗೆ ಮಾಡೋದು. ಸೊ ಈಗ ನಾನು ಇದನ್ನು ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ನೋಡಿ, ಈ ಥರ ಕಾಣಿಸ್ತಾ ಇದೆ. ಇವಾಗ ಇದನ್ನು ಕರೆಕ್ಟಾಗಿ ಮಧ್ಯದಲ್ಲಿ ಫೋಲ್ಡ್ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ವ, ಇಲ್ಲೇ ಕಟ್ ಮಾಡ್ಕೊಳ್ತೀನಿ. ಈಗ ಇಲ್ಲಿ ನಾವು ಜಿಪ್ಪನ್ನು ಅಟ್ಯಾಚ್ ಮಾಡಬೇಕು. ಸೊ ಈ ಥರ ಜಿಪ್ಪನ್ನು ನಾರ್ಮಲ್ ನಾವು ಹೊಲಿತೀವಲ್ಲ ಹಾಗೇನೆ ಮೊದಲಿಗೆ ಈ ಥರ ಜಿಪ್ಪನ್ನು ಉಲ್ಟಾ ಇಟ್ಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕಬೇಕು. ನಂತರ ಅದನ್ನು ಉಲ್ಟಾ ಇಡ್ತಾ ಮತ್ತೆ ಪ್ರೆಸ್ ಸ್ಟಿಚ್ಚನ್ನು ಮಾಡ್ಕೊಳ್ಬೇಕು. ಸೊ ಇದೇ ರೀತಿಯಾಗಿ ನಾನು ಎರಡೂ ಕಡೆಗೂ ಮಾಡ್ಕೊಳ್ತೀನಿ. ಸೊ ಈಗ ಇದನ್ನು ಮಾಡ್ಕೊಂಡಿದ್ದಾಯಿತು ನೋಡಿ, ಈ ಥರ ಕಾಣಿಸ್ತಾ ಇದೆ. ಇವಾಗ ಇದಕ್ಕೆ ನಾವು ರನ್ನರನ್ನು ಇನ್ಸರ್ಟ್ ಮಾಡೋ ಸಮಯ. ಈಗ ಈ ಥರ ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು. ಸೊ ಇದಕ್ಕೊಂದು ಸ್ಟ್ರ್ಯಾಪ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಸ್ಟ್ರ್ಯಾಪ್ ಮಾಡೋದಕ್ಕೋಸ್ಕರ ನಾನಿಲ್ಲಿ 2 ಇಂಚು ಅಗಲದ ಹಾಗೆ 10 ಇಂಚು ಉದ್ದದ ಒಂದು ಪಟ್ಟಿಯನ್ನು ತೊಗೊಂಡಿದ್ದೀನಿ. ಸೊ ಇದನ್ನು ಅಷ್ಟೇ 4 ಫೋಲ್ಡ್ ಮಾಡಿ ಒಂದು ಸ್ಟ್ರ್ಯಾಪನ್ನು ರೆಡಿ ಮಾಡ್ಕೊಳ್ಬೇಕು. ಸೊ ಈ ಥರ ಸ್ಟಿಚ್ ಮಾಡಿ ರೆಡಿ ಮಾಡ್ಕೊಂಡ್ರೆ ಆಯಿತು. ಸೊ ನಂದು ಸ್ಟ್ರ್ಯಾಪ್ ಕೂಡ ಇಲ್ಲಿ ರೆಡಿ ಇದೆ. ಸೊ ಇದನ್ನು ಡಬಲ್ ಫೋಲ್ಡ್ ಮಾಡಿ ಪೌಚ್ ಒಳಗಡೆ ಹಾಕಬೇಕಾಗತ್ತೆ. ಸೊ ಜಿಪ್ಪಿನ ಸ್ವಲ್ಪ ಕೆಳಗೆ ಅದನ್ನು ಇಟ್ಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಎಲ್ಲ ಒಟ್ಟಿಗೆ ಸೇರಿಸಿ ಹೊಲಿದ್ರೂ ಬರುತ್ತೆ, ಕೆಲವೊಮ್ಮೆ ಇದು ಮಿಸ್ ಆಗಿಬಿಡತ್ತೆ, ಅದಕ್ಕೋಸ್ಕರನೇ ಈ ಥರ ಮಾಡಿಕೊಂಡ್ರೆ ಸೇಫು. ಸೊ ಇವಾಗ ಇದನ್ನು ಫೋಲ್ಡ್ ಮಾಡ್ತಾ ಎಲ್ಲ ಕಡೆಗೂ ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಸೊ ಇವಾಗ ಸ್ಟಿಚ್ ಹಾಕ್ಕೊಂಡಿದ್ದಾಯಿತು, ಈ ಥರ ಕಾಣಿಸ್ತಾ ಇದೆ. ಇವಾಗ ಇದನ್ನು ಉಲ್ಟಾ ಮಾಡೋಣ. ಸೊ ತುಂಬಾ ಈಸಿಯಾಗಿ ಒಂದು 5 ನಿಮಿಷದಲ್ಲಿ ಹೊಲಿದು ಬಿಡ್ಬೋದು. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಆ್ಯಸ್ ಯೂಶುವಲ್ ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ, ಮತ್ತು ಕಾಮೆಂಟ್ ಆ್ಯಂಡ್ ಶೇರ್ ಆಲ್ಸೋ ಮಾಡಿ. ಸೊ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ನೋಡಿ, ನಾನು ಅದರಲ್ಲಿ ರೌಂಡ್ ನಾವು ಕಟ್ ಮಾಡ್ತೀವಲ್ಲ, ಹಾಫ್ ಸರ್ಕಲ್ ತರ ಸಿಗತ್ತೆ, ಅದನ್ನ ಜೋಡಿಸ್ಬಿಟ್ಟು ಒಂದು ಸರ್ಕಲ್ ರೀತಿಯಲ್ಲಿ ಹೊಲ್ಕೊಂಡಿದೀನಿ. ಅದಾದ ನಂತರ ಈ ತರ ಒಂದು ಡಬ್ಬಿಯ ಮುಚ್ಚಳದಿಂದ ಒಂದು ಸರ್ಕಲ್ ಅನ್ನ ಡ್ರಾ ಮಾಡ್ಕೊಂಡು ಅಲ್ಲಿಗೆ ಕರೆಕ್ಟ್ ಆಗಿ ಅದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕ್ವಿಲ್ಟ್ ಮಾಡಿದ ಬಟ್ಟೆ ಏನು ಉಳಿದಿತ್ತು ಅದಕ್ಕೆ ಸ್ವಲ್ಪ ಕಡಿಮೆ ಬಿತ್ತು, ಸ್ವಲ್ಪ ಜಾಸ್ತಿ ಸೇರಿಸ್ಬಿಟ್ಟು ಕ್ವಿಲ್ಟ್ ಮಾಡ್ಕೊಂಡೆ. ನಂತರ ಇಲ್ಲಿ 12 ಇಂಚ್ ಆಗುವಷ್ಟು ಉದ್ದದ ಪಟ್ಟಿಯನ್ನ ತಗೊಂಡಿದ್ದೀನಿ. ಅದರಲ್ಲಿ ನಾವು ಈ ಕಡೆಯಿಂದ 2 ಇಂಚು ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಬೇಕು. ಇದೊಂದು ಪುಟಾಣಿ ಐಟಮ್ ರೆಡಿ ಆಗತ್ತೆ, ಯಾಕಂದ್ರೆ ನಾವು ಕ್ವಿಲ್ಟ್ ಮಾಡಿದ ಬಟ್ಟೆಯಲ್ಲಿ ಉಳಿದಿರೋ ಅಂತ ಬಟ್ಟೆಯಲ್ಲಿ ಮಾಡಿರೋದಷ್ಟೇ. ಸೊ ಇದನ್ನ ದೊಡ್ಡ ಸೈಜ್ ಅಲ್ಲಿ ಕೂಡ ಮಾಡ್ಕೊಳ್ಬಹುದು. ಯಾವತ್ತಾದ್ರೂ ಮಾಡಿದ್ರೆ ವಿಡಿಯೋವನ್ನ ಪೋಸ್ಟ್ ಮಾಡ್ತೀನಿ. ಸೊ ಈಗ ನಾನು ಮೇಲ್ಗಡೆಯಿಂದ ಮತ್ತೆ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅಲ್ಲಿ ಮಾರ್ಕ್ ಮಾಡಿಬಿಟ್ಟು ಅಲ್ಲಿ ಕಟ್ ಮಾಡ್ಕೊಳ್ಬೇಕು. ಸೊ ಈಗ ಕಟ್ ಮಾಡ್ಕೊಂಡಿದ್ದಾಯ್ತು. ಇಲ್ಲಿ ನಾನು ಜಿಪ್ ಅನ್ನ ಅಟ್ಯಾಚ್ ಮಾಡ್ಕೊಳ್ತೀನಿ.
ಸೊ ನೋಡಿ ನಾನು ಈ ತರ ಜಿಪ್ ಅನ್ನ ಅಟ್ಯಾಚ್ ಮಾಡ್ಕೊಂಡಿದ್ದಾಯ್ತು. ಇವಾಗ ನಾವು ಮುಂಚೆ ಕಟ್ ಮಾಡ್ಕೊಂಡಿರೋ ಪೀಸ್ ಇತ್ತಲ್ಲ ಅದನ್ನು ಕೂಡ ಇಲ್ಲಿ ಸೇರಿಸ್ಬಿಟ್ಟು ಮತ್ತೆ ಒಂದು ಸ್ಟಿಚ್ ಅನ್ನ ಹಾಕೊಳ್ತೀನಿ. ಸೊ ಇವಾಗ ಇದು ರೆಡಿ ಆಗಿದೆ. ಈಗ ನಾನು 2 ಸರ್ಕಲ್ಸ್ ಅನ್ನ ಕಟ್ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಇದನ್ನ ಈ ತರ ಫೋಲ್ಡ್ ಮಾಡ್ತಾ ಹೊಲ್ಕೊಳ್ಬೇಕಾಗತ್ತೆ. ಇವಾಗ ಮೊದಲಿಗೆ ನಾನು ಪಿನ್ ಅಪ್ ಮಾಡ್ಕೊಳ್ತೀನಿ ಎಲ್ಲದನ್ನು. ಸೊ ಈ ತರ ಪಿನ್ ಮಾಡ್ಕೊಂಡ್ರೆ ನಮ್ಗೆ ತಿರುಗಿಸ್ತಾ ಹೊಲಿಯೋದಕ್ಕೆ ತುಂಬಾನೇ ಈಸಿ ಆಗತ್ತೆ. ಸೊ ಹೀಗೆ ಇಟ್ಬಿಟ್ಟು ನಾವು ಹೊಲ್ಕೊಳ್ಬೇಕು. ಸೊ ನಾನಿಲ್ಲಿ ಒಂದ್ ಕಡೆ ಇವಾಗ ಹೊಲ್ಕೊಂಡಿದ್ದಾಯ್ತು ನೋಡಿ, ಈ ತರ ಕಾಣಿಸ್ತಾ ಇದೆ. ಸೊ ಈಗ ಮೇಲ್ಗಡೆಯಿಂದ ಉಳ್ದಿತ್ತಲ್ಲ ಇನ್ನೊಂದ್ ಸರ್ಕಲ್, ಅದನ್ನ ಹೀಗೆ ಇಟ್ಬಿಟ್ಟು ಸುತ್ತಲೂ ನಾವು ಇನ್ನೊಂದು ಸ್ಟಿಚ್ ಅನ್ನ ಹಾಕೊಳ್ಬೇಕು. ಸೊ ಇವಾಗ ಇದನ್ನ ಬೇಕಾದ್ರೆ ಪೈಪಿಂಗ್ ಮಾಡಿ ಇದೆಲ್ಲ ಸ್ಟಿಚ್ ಎಲ್ಲ ಕಾಣದೇ ಇರೋ ತರ ಮಾಡಬಹುದು. ಈಗ ಇದನ್ನ ಉಲ್ಟಾ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿರುವಂತ ಒಂದು ಪುಟಾಣಿ ಆರ್ಗನೈಸರ್ ರೆಡಿ ಆಯ್ತು. ಇದನ್ನ ನಾನ್ ಮಾಡಿದ ತಕ್ಷಣ ಮಗಳು ನಾನ್ ಬಳೆ ಇಟ್ಕೊಳ್ತೀನಿ ಅಂತ ಇಸ್ಕೊಂಡ್ಲು. ಸೊ ಅವಳು ಇವಾಗ ಇದನ್ನ ಯೂಸ್ ಮಾಡ್ತಿದ್ದಾಳೆ. ಸೊ ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವಂತ ಬೆಲ್ ಐಕನ್ ಅನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಕೂಡ ನಿಮ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಹಾಗೆ ನಮ್ಮ ವಿಡಿಯೋಸ್ನೆಲ್ಲ ಬೇಗ ಬೇಗ ನೀವು ನೋಡ್ಬೋದು. ಮತ್ತೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್ ಯಾರಿದ್ದಾರೋ ಅವರಿಗೆಲ್ಲ ಕೂಡ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಇಷ್ಟ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.